ದೇಶ ಮೊದಲು ಜನರೇ ಮೊದಲು ಅನ್ನೋ ಧ್ಯೇಯ ಇವರದ್ದು. ಯಾರದ್ದೇ ಆಗಲಿ ಎಂಥದ್ದೇ ಸಮಸ್ಯೆ ಆಗಲಿ ಕೂಡಲೇ ಸ್ಪಂದನೆ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಮಾಜ ಸೇವೆ ಅಂದ್ರೆ ಎಲ್ಲರ ಬಾಯಲ್ಲಿ ಬರೋದೇ ಶಿವಾನಂದ ನೀಲಣ್ಣವರ ಹೆಸರು. ಇವರ ಜನಪ್ರಿಯತೆಯನ್ನೇ ಕಂಡು ಬೆಚ್ಚಿ ಬಿದ್ದಿರೋ ಕೆಲವು ಕಾಣದ ಕೈಗಳು ಪಿತೂರಿ ನಡೆಸಿವೆ. ಅಷ್ಟಕ್ಕೂ ಈ ಶಿವಾನಂದ ನೀಲಣ್ಣವರ ಸೇವೆ ಏನು, ಅವರ ಅಭಿಮಾನಿ ಬಳಗ ಹೇಗಿದೆ, ಬನ್ನಿ ನೋಡೋಣ. ರಾಜಕೀಯ ಆಸಕ್ತಿ ಇಲ್ಲದೆ ಬಡ ಜನರ ಸೇವೆಯೇ ಇವರ ಮೂಲ ಮಂತ್ರ. ದೀನ ದಲಿತರು, ನಿರ್ಗತಿಕರಿಗೆ ಶಿವಾನಂದ ನೀಲಣ್ಣವರ್ ಅಂದ್ರೆ ಅಚ್ಚುಮೆಚ್ಚು. ನೀಲಣ್ಣವರ್ ಏಳಿಗೆ ಸಹಿಸದೆ ಟಾರ್ಗೆಟ್ ಮಾಡಿದ್ವ ಕಾಣದ ಕೈಗಳು. ಬೆಳಗಾವಿಯ ನೆಲದಲ್ಲಿ ಸದ್ದಿಲ್ಲದೆ ಸಮಾಜ ಸೇವೆಯ ಕ್ರಾಂತಿ ಮಾಡುತ್ತಿರುವ ಹೆಸರು ಶಿವಾನಂದ ನೀಲಣ್ಣವರ್. ಶಿವಂ ಅಸೋಸಿಯೇಟ್ಸ್ ಮೂಲಕ ಉದ್ಯಮ ರಂಗದಲ್ಲಿ ಯಶಸ್ಸು ಕಂಡ ಇವರು ಯುವಕರ ಕಣ್ಮನಿ ಹಾಗೂ ಭವಿಷ್ಯದ ಆಶಾ ಕಿರಣವಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಮಾಜ ಸೇವೆ ಅಂದ್ರೆ ಹೆಚ್ಚಾಗಿ ಕೇಳಿ ಬರ್ತಿರೋದೆ ಈ ಶಿವಾನಂದ ನೀಲಣ್ಣವರ ಹೆಸರು. ಸಾಮಾಜಿಕ ಕ್ಷೇತ್ರದಲ್ಲಿ ಇವರು ಮಾಡಿರುವ ಕೆಲಸಗಳು ಅಪಾರ. ಬಡವರು, ನಿರ್ಗತಿಕರು ಸಂಕಷ್ಟದಲ್ಲಿದ್ದಾಗ ಸ್ಪಂದಿಸಿದ ರೀತಿ ಜನರ ಮನಸ್ಸನ್ನ ಗೆದ್ದಿದೆ. ಯಾವುದೇ ರಾಜಕೀಯ ಲಾಭದ ಆಸೆ ಇಲ್ಲದೆ ಕೇವಲ ಬಡವರ ಸೇವೆಯೇ ದೇವರ ಸೇವೆ ಎಂದು ನಡೆಯುತ್ತಿರುವ ಇವರು ರೈತರು ಮತ್ತು ಸಮಾಜದ ಸಾಧಕರನ್ನ ಸನ್ಮಾನಿಸಿ ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಸರ್, ಇವರು ನಾನು ಒಬ್ಬ ಎಕ್ಸ್ ಸರ್ವಿಸ್ಮೆನ್. ನಾನು ಸೈನಿಕ ಸಮಾಜದಿಂದ ನಾಗರಿಕ ಸಮಾಜಕ್ಕೆ ಬಂದಾಗ ನಾನು ಇದು ಮೋಸ ಹೋಗಿದ್ದೇನೆ ಬಿಟ್ಕಾಯಿನಲ್ಲಿ ಹಾಕಿ. ಆ ಟೈಮ್ದಲ್ಲಿ ನನ್ನ ಕೈ ಹಿಡಿದವ ಈ ಶಿವಂ ಅಸೋಸಿಯೇಟ್ ಶಿವಾನಂದ ನೀಲಣ್ಣವರ್. ಇವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾನು ಕ್ಲಾಸ್ಮೇಟೆ. ನಾನು 1997 ಇಸ್ವಿಯಿಂದ ಇವ್ರನ್ನ ನಂಗೆ ಪರಿಚಯ. ಆಮೇಲೆ ನಾನು ಸರ್ವಿಸ್ ಮೇಲೆ ಹೋಗಿ ಸರ್ವಿಸ್ ಬಂದಮೇಲೆ ಇವರು ಪರಿಚಯ, ಮತ್ತು ಇಬ್ಬರು ಕೂಡ್ಕೊಂಡ್ವಿ. ಇವರಿಂದ ಸಂಸ್ಥೆ ನಡೆಸ್ತಾ ಇದ್ದಾರೆ. ಕೊರೋನಾ ಟೈಮ್ದಲ್ಲಿಯೂ ಇಂಥ ಮಹಾಮಾರಿ ಬಂದಾಗೂ ಅವರು ಎಲ್ಲರಿಗೂ ಹಣ ಕೊಟ್ಟಿದ್ದಾರೆ. ಇನ್ನು ಇದೇ ಮೇ 17ರಂದು ಸ್ವಚ್ಛ ಬೆಳಗಾವಿ ಸಂಭ್ರಮ ಎಂಬ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮದ ಮೂಲಕ ಸುಮಾರು 25,000 ಜನರನ್ನ ಸೇರಿಸಿ ನಗರದ ಸ್ವಚ್ಛತೆ ಮತ್ತು ಜಾಗೃತಿ ಮೂಡಿಸಲು ಶಿವಾನಂದ ನೀಲಣ್ಣವರ್ ಅವರು ಮುಂದಾಗಿದ್ರು. ಆದರೆ ಈ ಜನಸಾಗರ ಸೇರೋದನ್ನ ಕಂಡು ಬೆಚ್ಚಿ ಬಿದ್ದಿರುವ ಕೆಲವು ರಾಜಕೀಯ ಶಕ್ತಿಗಳು ಜಿಲ್ಲಾಡಳಿತದ ಮೂಲಕ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸುವಂತೆ ಮಾಡಿವೆ ಅಂತ ಅಭಿಮಾನಿಗಳು ಆರೋಪ ಮಾಡಿದ್ದಾರೆ. ಈಗಾಗಲೇ ಶಿವಂ ಅಸೋಸಿಯೇಟ್ ಬಗ್ಗೆ ಏನಾಗ್ತಿದೆ ಏನಲ್ಲ ಅನ್ನೋದು ನ್ಯೂಸ್ದಲ್ಲಿ ನೋಡಿ ಜನ ಹೌ ಅಂತ ಓಡಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು 2 ಮಾತು ಹೇಳಿ ನನ್ನ ಮನಸಾರೆ ನಾನು ಇಷ್ಟಪಡ್ತೀನಿ. ನಾನು 2 ವರ್ಷ ಈ ಅಸೋಸಿಯೇಟ್ದಲ್ಲಿ ಇದ್ದೀನಿ. ನಾನು ಈಗ ಸರ್ವಿಸ್ಮ್ಯಾನೆ. ಪೆನ್ಷನ್ ಬಂದ ತಕ್ಷಣ ನಾನು ಈ ಅಸೋಸಿಯೇಟ್ದಲ್ಲಿ ಇದ್ದೀನಿ. ಈ ಅಸೋಸಿಯೇಟ್ದಲ್ಲಿ ಇಷ್ಟು ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಇನ್ನೂವರೆಗೂ ಈ ಶಿವಂ ಪರಿವಾರದಲ್ಲಿ ಇನ್ನೂವರೆಗೂ ಸುಮಾರು ಒಂದು 25ರಿಂದ 30,000 ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಇನ್ನೂವರೆಗೂ ಒಂದು ಸ್ವಲ್ಪ ಕೂಡ ಒಂದು ಆಚೆ ಬಂದಿಲ್ಲ. ಬಟ್ ಇವ್ರು ಏನೇನಿದ್ರು ನಮಗೆ ಓಡಲ್ಲಿ ಒಂದು ಮನುಷ್ಯನ ಮಾತು ಇಂಪಾರ್ಟೆಂಟ್. ಒಬ್ಬ ಕಮಿಷನರ್ ಆಗಿ, ಒಬ್ಬ IAS ಆಫೀಸರ್ ಆಗಿ ನಮಗೆ ಅವ್ರ ಮಾತು ಕೊಟ್ಟಿದ್ರು, ನೀವು ಹಾಕೊಳ್ಳಿ, ಪ್ರಚಾರ ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರ ಅಂತ. ಇವತ್ತು ಬಂದು ಏಕಾಏಕಿ ಬ್ಯಾನರ್ಗಳನ್ನ ತೆಗಿತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಇಲ್ಲಿ ಯಾವುದೇ ರೀತಿ ನಮ್ಮ ವೈಯಕ್ತಿಕವಾಗಿ ನಮಗೇನೋ ಇದರಲ್ಲಿ ಲಾಭ ಇಲ್ಲ, ಯಾವುದೇ ರೀತಿ ವೈಯಕ್ತಿಕ ಕೆಲಸ ಅಲ್ಲ. ನಾವು ಒಂದು ಜನರಿಗೆ ಅವೇರ್ನೆಸ್ ಮೂಡಿಸಬೇಕು. ಯಾಕಂದರೆ ಈಗ ನೋಡ್ತಾ ಇದ್ದರೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತಿದೆ. ನಮ್ಮ ಪರಿಸರನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಜನರಿಗೆ ಅವೇರ್ನೆಸ್ ಮೂಡಿಸೋಣ. ಇದೇ ರೀತಿ ಹೋದರೆ ಟೆಂಪ್ರೇಚರ್ ಇವತ್ತು 40 ಡಿಗ್ರಿ ಇದೆ, ನಾಳೆ 50 ಆಗುತ್ತೆ, ಇನ್ನೊಂದು 10 ವರ್ಷ ಬಿಟ್ಟರೆ 60 ಡಿಗ್ರಿ ಆಗುತ್ತೆ. ಜನ ಬದುಕೋದು ಕಷ್ಟ ಆಗುತ್ತೆ. ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು, ಗಿಡ ಮರಗಳನ್ನ ಬೆಳೆಸಬೇಕು, ಸ್ವಚ್ಛತೆ ಮಾಡೋಣ ಅಂತ ಶಿವಾನಂದ ನೀಲಣ್ಣವರು ಒಂದು ಆಸೆ ಇಟ್ಕೊಂಡು ಒಂದು ಜನರಿಗೆ ಅಭಿಯಾನ ಮಾಡೋಣ ಅಂತೇಳಿ ಅವ್ರು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮಂಥ ಎಲ್ಲ ನಟರು ಸಹ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಇನ್ನು ಸ್ವಚ್ಛ ಬೆಳಗಾವಿ ಸಂಭ್ರಮ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ಲದ ನೆಪವೊಡ್ಡಿ ನಗರದಲ್ಲಿದ್ದ ಬ್ಯಾನರ್ ಮತ್ತು ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಲಾಗಿದೆ. ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದ್ರೆ ನಂಬರ್ 1 ಆಗ್ಬೋದಿತ್ತು. ಮೈಸೂರನ್ನ ದಾಟಿ ಅಷ್ಟೊಂದು ಕ್ಲೀನ್ ಆಗಿದೆಯಾ ನಮ್ಮ ಬೆಳಗಾವಿ? ನಾವು ಪಾಲಿಕೆಯಿಂದ ಮಾಡ್ತಿರ್ತೀವಿ. ಈಗ ಬೇರೆಯವರು ಕೂಡ ಸಾರ್ವಜನಿಕರು ಬಂದು ನಿಮ್ಮ ಕೈ ಜೋಡಿಸ್ತಾರಂತಂದ್ರೆ ನೀವ್ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಿ? ಅಲ್ಲ, ಅದನ್ನ ಈಗ ನಾವು ನಮ್ಮ ಕಡೆಯಿಂದ ಮಾಡೋ ಕೆಲಸಗಳನ್ನ ನಾವು ಮಾಡ್ತೀವಿ. ಈಗ ಬೇರೆಯವ್ರು ಮಾಡ್ತೀವಿ ಅಂದರೆ ನಾವು ಪಾಲಿಕೆಯಿಂದ ನಾವೇನು ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡ್ತೀವಿ. ನಾವು ಬೇರೆಯವರು ಕಸ ಸ್ವಚ್ಛ ಮಾಡ್ತಾರೆ ಅಕ್ಟೋಬರ್ 2ಕ್ಕೆ. ಸೊ ಕ್ಲೀನ್ ಇದೆ ಇಂಡಿಯಾ ಅಂತ ಹೇಳ್ಬಿಟ್ಟು ಬಿಡಕ್ಕಾಗತ್ತಾ ಬೆಳಗಾವಿ? ಈಗ ನೀವು ಹೇಳೋದು ಹೆಂಗಿದೆ ಅಂದರೆ ಇದು ಡೈಲಿ ಬೇಸಿಸಲ್ಲಿ ಎಲ್ಲ ನಡೀತಾ ಇರ್ತಕ್ಕಂಥ ವಿಷಯ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವ್ರು ಯಾಕೆ ಮಾಡ್ತಿದ್ದಾರೆ ನೀವು ಅವ್ರನ್ನೇ ಕೇಳಬೇಕಾಗುತ್ತೆ.
ಒಟ್ಟಾರೆ ಶಿವಾನಂದ ನೀಲಣ್ಣವರ್ ಅವರು ಭವಿಷ್ಯದಲ್ಲಿ ರಾಜಕೀಯಕ್ಕೆ ಎಲ್ಲಿ ಪ್ರವೇಶ ಮಾಡುತ್ತಾರೋ ಎಂಬ ಭಯ ಕೆಲವು ಸ್ಥಾಪಿತ ಹಿತಾಸಕ್ತಿಗಳಲ್ಲಿ ಶುರುವಾದಂತಿದೆ. ಹೀಗಾಗಿಯೇ ಅಭಿವೃದ್ಧಿ ಪರ ಮತ್ತು ಸೇವಾ ಮನೋಭಾವದ ವ್ಯಕ್ತಿಯನ್ನ ಕಟ್ಟಿಹಾಕಲು ಇಂತಹ ತಂತ್ರಗಳನ್ನ ಹೆಣೆಯಲಾಗುತ್ತಿದೆ ಎಂಬ ಮಾತುಗಳು ಜಿಲ್ಲೆಯಾದ್ಯಂತ ಕೇಳಿಬರುತ್ತಿವೆ. ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.